ತಂದೆ ತಾಯಿಗಳಿಗೆ ಒಂದೊತ್ತು ಊಟ ಹಾಕೋಕು ಕಷ್ಟಪಡೋ ಕೆಲವು ಜನಗಳ ನಡುವೆ ಬೀದಿ ನಾಯಿಗಳಿಗೆ ಆಹಾರ ಹಾಕುವ ಈ ಮಹಾತಾಯಿಯನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ನಮ್ಮ ಮೈಸೂರಿನ ನಗರದ ಹಲವಾರು ರಸ್ತೆಗಳಲ್ಲಿ ಹಾದು ಹೋಗ್ತಿದ್ದ ಇವರನ್ನ ಹಿಂಬಾಲಿಸಿದ ನನಗೆ ಕಂಡದ್ದು ಒಂದು ಅದ್ಭುತ. ಅಲ್ಲಲ್ಲಿ ಆಹಾರಕ್ಕಾಗಿ ಕಾದು ಕುಳಿತ ಬೀದಿ ನಾಯಿಗಳು ಇವ್ರು ಬಂದ ತಕ್ಷಣ ಖುಷಿಯಿಂದ ಓಡೋಡಿ ಎಪ್ಕೊಳ್ಳೋಂತ ದೃಶ್ಯವನ್ನ ನೋಡಿ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಇವರ ಒಂದು ಈ ಕಾಯಕ ನೆನ್ನೆ ಮೊನ್ನೆದಲ್ಲ. ಕೊರೋನಾ ಸಂದರ್ಭದಲ್ಲಿ ನಮ್ಗೆ ಆಹಾರ ಕಷ್ಟ ಆಗಿತ್ತು. ಅಂತ ಸಂದರ್ಭದಲ್ಲಿ ಬೀದಿ ನಾಯಿಗಳು ಕಷ್ಟ ಪಡ್ತಿದ್ದನ್ನ ಗಮನಿಸಿದ ಇವರು ಅವತ್ತಿನಿಂದ ಆಹಾರ ಹಾಕಕ್ ಶುರು ಮಾಡಿದವರು ಇವತ್ತಿನ ತನಕ ಆಹಾರ ನೀಡ್ತಾನೆ ಇದ್ದಾರೆ. ಬಟ್ ಒಂದು ದುಃಖದ ಸಂಗತಿ ಏನಪ್ಪಾ ಅಂದ್ರೆ, ಸಾಮಾಜಿಕ ಕಳಕಳಿಯಿಂದ ಬೀದಿ ನಾಯಿಗಳಿಗೆ ಆಹಾರ ಹಾಕ್ತಿದ್ದ ಇವ್ರ ವಿಡಿಯೋನ ದೂರದಿಂದ ಎಲ್ಲೋ ನಿಂತು ವಿಡಿಯೋ ಮಾಡಿ ಅದಕ್ಕೆ ನೆಗೆಟಿವ್ ಆಗಿ ಕ್ರೈಮ್ ಸ್ಟೋರಿ ತರ ಟೈಟಲ್ ಕೊಟ್ಟು ಮ್ಯೂಸಿಕ್ ಹಾಕಿ ನೆಗೆಟಿವ್ ಆಗಿ ತೋರಿಸೋದು ಎಷ್ಟು ಸರಿ? ಇವ್ರನ್ನ ನೆಗೆಟಿವ್ ಆಗಿ ತೋರಿಸಿದ್ದಾರೆ ನೆನ್ನೆ ಒಂದು ವಿಡಿಯೋದಲ್ಲಿ. ತುಂಬಾ ಬೇಜಾರಾಗುತ್ತೆ ಇದು ನೋಡಿದ್ರೆ. ಒಳ್ಳೇದ್ ಮಾಡೋದೇ ತಪ್ಪ. ನಿಮ್ ಕೈಲಿ ಒಳ್ಳೇದ್ ಮಾಡಕ್ಕಾಗಿಲ್ಲ ಅಂದ್ರೆ ಸುಮ್ನಿರಿ. ಒಳ್ಳೇದನ್ನ ಮಾಡೋರ್ಗೆ ಅವಕಾಶ ಕೊಡಿ, ಗೌರವಿಸಿ. ಅದನ್ಯಾಕೆ ಈ ತರ ನೆಗೆಟಿವ್ ಆಗಿ ತೋರಿಸ್ತೀರಾ? ಇದು ಎಷ್ಟು ಸರಿ? ನಿಮ್ಗೆ ಏನು ಮನ್ಸಿಗೆ ಏನು ಅನ್ಸಲ್ವಾ? ನಿಮ್ ಮಾನವೀಯತೆನೇ ಇಲ್ವಾ? ತಮ್ಮ ಸಮಯ ಹಣವನ್ನೆಲ್ಲ ಖರ್ಚು ಮಾಡ್ಕೊಂಡು ಬೀದಿ ನಾಯಿಗಳಿಗೆ ಆಹಾರ ಹಾಕ್ತಿರೋ ಇವ್ರ ಹೆಸರು ಡಾಕ್ಟರ್ ಸ್ಟೆಲ್ಲಾ ಅಂತ. ಇವರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಮೈಸೂರಿನಲ್ಲಿ ವರ್ಕ್ ಮಾಡ್ತಾರೆ. ಇವ್ರನ್ನ ನಾನು ಮಾತಾಡ್ಸಕ್ ಟ್ರೈ ಮಾಡಿದೆ, ಬಟ್ ಇವರು ನಂಗೆ ಪ್ರಚಾರದ ಅವಶ್ಯಕತೆ ಇಲ್ಲ, ಬೇಡ ಅಂತ ಅಂದ್ರು. ಬಟ್ ನಾನು ತುಂಬಾ ಖುಷಿಯಾಗಿ ನಾನು ಮಾತಾಡ್ಲೇಬೇಕಂತ ಮಾತಾಡಿಸಿದೆ. ಇವರ ಒಂದು ಅಭಿಪ್ರಾಯವನ್ನ ಜನರು ಇವ್ರಿಗೆ ನೀಡೋ ತೊಂದ್ರೆ ಮತ್ತೆ ನಾಯಿಗಳ ಮೇಲಿರೋ ಇವ್ರ ಕಾಳಜಿ ಎಲ್ಲನೂ ನನ್ನ ಜೊತೆ ಹಂಚ್ಕೊಂಡಿದ್ದಾರೆ. ಇವರು ಏನ್ ಮಾತಾಡಿದ್ದಾರೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡಿ. ಇಂತಹ ಪ್ರಾಣಿ ಪ್ರಿಯರಿಗೆ ಸಪೋರ್ಟ್ ಮಾಡಿ ಮತ್ತೆ ಗೌರವಿಸಿ. ಈ ರೀಲ್ನ ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.